ಇವತ್ತಿನ ಪ್ರತಿಭಟನೆ 18 ಜನ ನಮ್ಮ ಶಾಸಕರನ್ನು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ತನ್ನ ಆದೇಶವನ್ನು ಯಾವುದೇ ಕಲಾಪಗಳಲ್ಲೂ ಅವರು ಪಾಲ್ಗೊಳ್ಳೋಂಗಿಲ್ಲ ಅಂತ ಹೇಳಿ ಸಂವಿಧಾನದ ದತ್ತವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅವರಿಗಿರುವಂಥ ಹಕ್ಕನ್ನು ಕೂಡ ಕರ್ಟೈಲ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಭಾಧ್ಯಕ್ಷರ ಮೂಲಕ ಮಾಡಿಸಿದೆ. ಇದು ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದೊಂದು ರೀತಿಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ತೋರಿಸುತ್ತೆ. ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಆಕೆ ತನ್ನ ಸ್ವಾರ್ಥಕ್ಕೆ ಅಲಹಾಬಾದ್ ಹೈಕೋರ್ಟು ಆಕೆಯ ಸಂಸತ್ ಸ್ಥಾನವನ್ನು ಅನೂರ್ಜಿತಗೊಳಿಸಿದಾಗ ಅದರ ವಿರುದ್ಧವಾಗಿ ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಲೋಕತಂತ್ರವನ್ನು ಹತ್ತಿಕ್ಕುವಂಥ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ವಿರೋಧಿ ನಾಯಕರುಗಳನ್ನೆಲ್ಲ ಜೈಲಿಗೆ ಕಳಿಸಿ ತಾನು ಸರ್ವಾಧಿಕಾರಿಯಾಗಿ ಮೆರೆಯುವ ಕೆಲಸ ಮಾಡಿದರು. ಈಗ ಅಂಥದೇ ಒಂದು ಕರಾಳವಾಗಿರ್ತಕ್ಕಂಥ ನಿರ್ಣಯದ ಮೂಲಕ ತುರ್ತು ಪರಿಸ್ಥಿತಿಯ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಅದಕ್ಕಾಗಿ ನಾವು 18 ಶಾಸಕರ ಜೊತೆಗಿದ್ದೇವೆ. ಈ ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ಒಂದು ನಿರ್ಣಯವನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕಾಗಿಯೇ ನಾವು ಯಾವುದೇ ಶಾಸಕರು, ಭಾಜಪದ ಶಾಸಕರು ಯಾವುದೇ ಸಮಿತಿಯಲ್ಲಿ ನಾವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಇಬ್ಬರೂ ಶಾಸಕರು ನಾವು ಪಾಲ್ಗೊಳ್ತಾ ಇಲ್ಲ. ಹಾಗೆಯೇ ಇವತ್ತು ನಮ್ಮ 18 ಶಾಸಕರಿಗೆ ನೈತಿಕ ಬೆಂಬಲ ಕೊಡೋ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು. ನೀವು ತಗೊಳ್ತಕ್ಕಂಥ ನಿರ್ಣಯ ಅದು ಪ್ರಜಾಪ್ರಭುತ್ವ ವಿರುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಪ್ರತಿಭಟನೆ 18 ಜನ ನಮ್ಮ ಶಾಸಕರನ್ನು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ತನ್ನ ಆದೇಶವನ್ನು ಯಾವುದೇ ಕಲಾಪಗಳಲ್ಲೂ ಅವರು ಪಾಲ್ಗೊಳ್ಳೋಂಗಿಲ್ಲ ಅಂತ ಹೇಳಿ ಸಂವಿಧಾನದ ದತ್ತವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅವರಿಗಿರುವಂಥ ಹಕ್ಕನ್ನು ಕೂಡ ಕರ್ಟೈಲ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಭಾಧ್ಯಕ್ಷರ ಮೂಲಕ ಮಾಡಿಸಿದೆ. ಇದು ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದೊಂದು ರೀತಿಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ತೋರಿಸುತ್ತೆ. ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಆಕೆ ತನ್ನ ಸ್ವಾರ್ಥಕ್ಕೆ ಅಲಹಾಬಾದ್ ಹೈಕೋರ್ಟು ಆಕೆಯ ಸಂಸತ್ ಸ್ಥಾನವನ್ನು ಅನೂರ್ಜಿತಗೊಳಿಸಿದಾಗ ಅದರ ವಿರುದ್ಧವಾಗಿ ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಲೋಕತಂತ್ರವನ್ನು ಹತ್ತಿಕ್ಕುವಂಥ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ವಿರೋಧಿ ನಾಯಕರುಗಳನ್ನೆಲ್ಲ ಜೈಲಿಗೆ ಕಳಿಸಿ ತಾನು ಸರ್ವಾಧಿಕಾರಿಯಾಗಿ ಮೆರೆಯುವ ಕೆಲಸ ಮಾಡಿದರು. ಈಗ ಅಂಥದೇ ಒಂದು ಕರಾಳವಾಗಿರ್ತಕ್ಕಂಥ ನಿರ್ಣಯದ ಮೂಲಕ ತುರ್ತು ಪರಿಸ್ಥಿತಿಯ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಅದಕ್ಕಾಗಿ ನಾವು 18 ಶಾಸಕರ ಜೊತೆಗಿದ್ದೇವೆ. ಈ ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ಒಂದು ನಿರ್ಣಯವನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕಾಗಿಯೇ ನಾವು ಯಾವುದೇ ಶಾಸಕರು, ಭಾಜಪದ ಶಾಸಕರು ಯಾವುದೇ ಸಮಿತಿಯಲ್ಲಿ ನಾವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಇಬ್ಬರೂ ಶಾಸಕರು ನಾವು ಪಾಲ್ಗೊಳ್ತಾ ಇಲ್ಲ. ಹಾಗೆಯೇ ಇವತ್ತು ನಮ್ಮ 18 ಶಾಸಕರಿಗೆ ನೈತಿಕ ಬೆಂಬಲ ಕೊಡೋ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು. ನೀವು ತಗೊಳ್ತಕ್ಕಂಥ ನಿರ್ಣಯ ಅದು ಪ್ರಜಾಪ್ರಭುತ್ವ ವಿರುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಪ್ರತಿಭಟನೆ 18 ಜನ ನಮ್ಮ ಶಾಸಕರನ್ನು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ತನ್ನ ಆದೇಶವನ್ನು ಯಾವುದೇ ಕಲಾಪಗಳಲ್ಲೂ ಅವರು ಪಾಲ್ಗೊಳ್ಳೋಂಗಿಲ್ಲ ಅಂತ ಹೇಳಿ ಸಂವಿಧಾನದ ದತ್ತವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅವರಿಗಿರುವಂಥ ಹಕ್ಕನ್ನು ಕೂಡ ಕರ್ಟೈಲ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಭಾಧ್ಯಕ್ಷರ ಮೂಲಕ ಮಾಡಿಸಿದೆ. ಇದು ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದೊಂದು ರೀತಿಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ತೋರಿಸುತ್ತೆ. ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಆಕೆ ತನ್ನ ಸ್ವಾರ್ಥಕ್ಕೆ ಅಲಹಾಬಾದ್ ಹೈಕೋರ್ಟು ಆಕೆಯ ಸಂಸತ್ ಸ್ಥಾನವನ್ನು ಅನೂರ್ಜಿತಗೊಳಿಸಿದಾಗ ಅದರ ವಿರುದ್ಧವಾಗಿ ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಲೋಕತಂತ್ರವನ್ನು ಹತ್ತಿಕ್ಕುವಂಥ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ವಿರೋಧಿ ನಾಯಕರುಗಳನ್ನೆಲ್ಲ ಜೈಲಿಗೆ ಕಳಿಸಿ ತಾನು ಸರ್ವಾಧಿಕಾರಿಯಾಗಿ ಮೆರೆಯುವ ಕೆಲಸ ಮಾಡಿದರು. ಈಗ
ಅಂಥದೇ ಒಂದು ಕರಾಳವಾಗಿರ್ತಕ್ಕಂಥ ನಿರ್ಣಯದ ಮೂಲಕ ತುರ್ತು ಪರಿಸ್ಥಿತಿಯ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಅದಕ್ಕಾಗಿ ನಾವು 18 ಶಾಸಕರ ಜೊತೆಗಿದ್ದೇವೆ. ಈ ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ, ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ಒಂದು ನಿರ್ಣಯವನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕಾಗಿಯೇ ನಾವು ಯಾವುದೇ ಶಾಸಕರು, ಭಾಜಪದ ಶಾಸಕರು ಯಾವುದೇ ಸಮಿತಿಯಲ್ಲಿ ನಾವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಇಬ್ಬರೂ ಶಾಸಕರು ನಾವು ಪಾಲ್ಗೊಳ್ತಾ ಇಲ್ಲ. ಹಾಗೆಯೇ ಇವತ್ತು ನಮ್ಮ 18 ಶಾಸಕರಿಗೆ ನೈತಿಕ ಬೆಂಬಲ ಕೊಡೋ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು. ನೀವು ತಗೊಳ್ತಕ್ಕಂಥ ನಿರ್ಣಯ ಅದು ಪ್ರಜಾಪ್ರಭುತ್ವ ವಿರುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಪ್ರತಿಭಟನೆ 18 ಜನ ನಮ್ಮ ಶಾಸಕರನ್ನು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ತನ್ನ ಆದೇಶವನ್ನು ಯಾವುದೇ ಕಲಾಪಗಳಲ್ಲೂ ಅವರು ಪಾಲ್ಗೊಳ್ಳೋಂಗಿಲ್ಲ ಅಂಥೇಳಿ ಸಂವಿಧಾನದ ದತ್ತವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅವರಿಗಿರುವಂಥ ಹಕ್ಕನ್ನು ಕೂಡ ಕರ್ಟೈಲ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಭಾಧ್ಯಕ್ಷರ ಮೂಲಕ ಮಾಡಿಸಿದೆ. ಇದು ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದೊಂದು ರೀತಿಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ತೋರಿಸುತ್ತೆ. ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಆಕೆ ತನ್ನ ಸ್ವಾರ್ಥಕ್ಕೆ ಅಲಹಾಬಾದ್ ಹೈಕೋರ್ಟು ಆಕೆಯ ಸಂಸತ್ ಸ್ಥಾನವನ್ನು ಅನೂರ್ಜಿತಗೊಳಿಸಿದಾಗ ಅದರ ವಿರುದ್ಧವಾಗಿ ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಲೋಕತಂತ್ರವನ್ನು ಹತ್ತಿಕ್ಕುವಂಥ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ವಿರೋಧಿ ನಾಯಕರುಗಳನ್ನೆಲ್ಲ ಜೈಲಿಗೆ ಕಳಿಸಿ ತಾನು ಸರ್ವಾಧಿಕಾರಿಯಾಗಿ ಮೆರೆಯುವ ಕೆಲಸ ಮಾಡಿದರು. ಈಗ ಅಂಥದೇ ಒಂದು ಕರಾಳವಾಗಿರ್ತಕ್ಕಂಥ ನಿರ್ಣಯದ ಮೂಲಕ ತುರ್ತು ಪರಿಸ್ಥಿತಿಯ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಅದಕ್ಕಾಗಿ ನಾವು 18 ಶಾಸಕರ ಜೊತೆಗಿದ್ದೇವೆ. ಈ ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ, ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ಒಂದು ನಿರ್ಣಯವನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕಾಗಿಯೇ ನಾವು ಯಾವುದೇ ಶಾಸಕರು, ಭಾಜಪದ ಶಾಸಕರು ಯಾವುದೇ ಸಮಿತಿಯಲ್ಲಿ ನಾವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಇಬ್ಬರೂ ಶಾಸಕರು ನಾವು ಪಾಲ್ಗೊಳ್ತಾ ಇಲ್ಲ. ಹಾಗೆಯೇ ಇವತ್ತು ನಮ್ಮ 18 ಶಾಸಕರಿಗೆ ನೈತಿಕ ಬೆಂಬಲ ಕೊಡೋ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು. ನೀವು ತಗೊಳ್ತಕ್ಕಂಥ ನಿರ್ಣಯ ಅದು ಪ್ರಜಾಪ್ರಭುತ್ವ ವಿರುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಪ್ರತಿಭಟನೆ 18 ಜನ ನಮ್ಮ ಶಾಸಕರನ್ನು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ತನ್ನ ಆದೇಶವನ್ನು ಯಾವುದೇ ಕಲಾಪಗಳಲ್ಲೂ ಅವರು ಪಾಲ್ಗೊಳ್ಳೋಂಗಿಲ್ಲ ಅಂಥೇಳಿ ಸಂವಿಧಾನದ ದತ್ತವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅವರಿಗಿರುವಂಥ ಹಕ್ಕನ್ನು ಕೂಡ ಕರ್ಟೈಲ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಭಾಧ್ಯಕ್ಷರ ಮೂಲಕ ಮಾಡಿಸಿದೆ. ಇದು ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದೊಂದು ರೀತಿಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ತೋರಿಸುತ್ತೆ. ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಆಕೆ ತನ್ನ ಸ್ವಾರ್ಥಕ್ಕೆ ಅಲಹಾಬಾದ್ ಹೈಕೋರ್ಟು ಆಕೆಯ ಸಂಸತ್ ಸ್ಥಾನವನ್ನು ಅನೂರ್ಜಿತಗೊಳಿಸಿದಾಗ ಅದರ ವಿರುದ್ಧವಾಗಿ ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಲೋಕತಂತ್ರವನ್ನು ಹತ್ತಿಕ್ಕುವಂಥ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ವಿರೋಧಿ ನಾಯಕರುಗಳನ್ನೆಲ್ಲ ಜೈಲಿಗೆ ಕಳಿಸಿ ತಾನು ಸರ್ವಾಧಿಕಾರಿಯಾಗಿ ಮೆರೆಯುವ ಕೆಲಸ ಮಾಡಿದರು. ಈಗ ಅಂಥದೇ ಒಂದು ಕರಾಳವಾಗಿರ್ತಕ್ಕಂಥ ನಿರ್ಣಯದ ಮೂಲಕ ತುರ್ತು ಪರಿಸ್ಥಿತಿಯ ಪುನರಾವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಅದಕ್ಕಾಗಿ ನಾವು 18 ಶಾಸಕರ ಜೊತೆಗಿದ್ದೇವೆ. ಈ ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ, ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ಒಂದು ನಿರ್ಣಯವನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕಾಗಿಯೇ ನಾವು ಯಾವುದೇ ಶಾಸಕರು, ಭಾಜಪದ ಶಾಸಕರು ಯಾವುದೇ ಸಮಿತಿಯಲ್ಲಿ ನಾವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಇಬ್ಬರೂ ಶಾಸಕರು ನಾವು ಪಾಲ್ಗೊಳ್ತಾ ಇಲ್ಲ. ಹಾಗೆಯೇ ಇವತ್ತು ನಮ್ಮ 18 ಶಾಸಕರಿಗೆ ನೈತಿಕ ಬೆಂಬಲ ಕೊಡೋ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು. ನೀವು ತಗೊಳ್ತಕ್ಕಂಥ ನಿರ್ಣಯ ಅದು ಪ್ರಜಾಪ್ರಭುತ್ವ ವಿರುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ.